ಚುನಾವಣೆ ಫಲಿತಾಂಶದಲ್ಲಿ ಕೇವಲ 240 ಸ್ಥಾನ ಪಡೆದ ಬಿಜೆಪಿ ಗೆದ್ದ ಅತಿ ದೊಡ್ಡ ಪಕ್ಷವಾದರೂ ಸರಳ ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆ ಕೊರತೆ ಇತ್ತು. ಬಹುಮತ ಇಲ್ಲದ ಬಿಜೆಪಿ ಹಾಗೂ ಮೋದಿ ಈಗ ಜೆಡಿಯು ಹಾಗೂ ಟಿಡಿಪಿಯ ಆಸರೆಯಿಂದ 3ನೇ ಬಾರಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಆದರೆ ಪ್ರಚಂಡ ಬಹುಮತದ ಪಿಎಂಒ ಕೇಂದ್ರೀಕೃತ ಸರ್ಕಾರವನ್ನು ನಡೆಸಿ ಮಾತ್ರ ಗೊತ್ತಿರುವ ಮೋದಿ ಹಾಗೂ ಅಮಿತ್ ಶಾಗೆ ಈ ಸರ್ಕಾರವನ್ನು ನಡೆಸೋದು ಮತ್ತು ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ. ಒಂದು ಕಡೆ ಸ್ವತಃ ಬಿಜೆಪಿ ಹಾಗೂ ಸಂಘ ಪರಿವಾರದಲ್ಲಿ ಈಗ ಮೋದಿ ಶಾ ಅವರ ಸ್ಥಿತಿನೇ ಅಲುಗಾಡ್ತಾ ಇದೆ. ಅಲ್ಲಿಗ ಅವರನ್ನ ಪ್ರಶ್ನೆ ಮಾಡೋರಿಗೆ, ಟೀಕೆ ಮಾಡೋರಿಗೆ ಬಲ ಬಂದಿದೆ. ಇನ್ನೊಂದು ಕಡೆ ಮೈತ್ರಿ ಪಕ್ಷಗಳ ಚೌಕಾಸಿ ಜೋರಾಗಿದೆ. ಅದನ್ನು ಸಂಭಾಳಿಸಿಕೊಂಡು ಹೋಗೋದು ಸುಲಭ ಅಲ್ಲ. ಸಾಲದಕ್ಕೆ ಇಂಡಿಯಾ ಒಕ್ಕೂಟ ಸೂಕ್ತ ಸಂದರ್ಭಕ್ಕಾಗಿ ಕಾಯ್ತಾ ಇದೆ. ಆ ಬಗ್ಗೆಯೂ ಕೂಡ ಜಾಗರೂಕರಾಗಿರಬೇಕು. ಮೋದಿ ಮತ್ತು ಶಾಗೆ ಇರುವಂತಹ ತಲೆನೋವು ಒಂದೆರಡಲ್ಲ. ಹಾಗಾದ್ರೆ ಏನೇನು ಸವಾಲುಗಳು ಮೋದಿ 3.0 ಸರ್ಕಾರದ ಎದುರಿಗಿವೆ? ಮೋದಿ ಹ್ಯಾಟ್ರಿಕ್ ಸಾಧಿಸಿದ್ರು, 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅನ್ನೋದೇನೋ ನಿಜ. ಆದರೆ ಅವರು ಈಗ ಮೊದಲಿನಷ್ಟು ಬಲಿಷ್ಠರ? ಈ 10 ವರ್ಷಗಳಲ್ಲಿ ಈ ದೇಶ ಬಹಳ ಬದಲಾಗಿ ಹೋಗಿತ್ತು. ಯಾರ ಆಟವೂ ನಡೆಯದ ಹಾಗೆ ಮೋದಿ ಶಾ ಜೋಡಿ ಆಟ ನಡೆದಿತ್ತು. ಕಳೆದ 10 ವರ್ಷಗಳಲ್ಲಿ ಆದ ಹಾಗೇನೆ ಈ ಮುಂದಿನ 5 ವರ್ಷಗಳಲ್ಲಿಯೂ ಆಗುತ್ತಾ, ಅಥವಾ ನಡು ಮಧ್ಯದಲ್ಲಿಯೇ ಸರ್ಕಾರ ಪಲ್ಲಟಗೊಳ್ಳುವಂಥ ಸ್ಥಿತಿ ತಲೆದೂರಬಹುದಾ? ಈ ಪ್ರಶ್ನೆ ಯಾಕೆ ಹೇಳುತ್ತೆ ಅಂದರೆ, ಮೋದಿ ಸರ್ಕಾರ ಈ ಸಲ ಅಲ್ಪಮತದ ಸರ್ಕಾರವಾಗಿದೆ. ಅದು ಮಿತ್ರ ಪಕ್ಷಗಳ ಆಸರೆಯಲ್ಲಿ ನಿಂತಿದೆ. ಈ ಸರ್ಕಾರ ಎಷ್ಟು ಸಮಯ ಬಾಳಬಹುದು? 6 ತಿಂಗಳ, 1 ವರ್ಷನ? ಇಂಥ ಅನಿಶ್ಚಿತತೆ ಕೂಡ ಈಗ ಅದರ ಎದುರಿಗಿದೆ. ಎಲ್ಲರ ಗಮನಕ್ಕೂ ಬಂದಿರೋ ಹಾಗೆ ಈ ಸರ್ಕಾರ ರಚನೆ ಆಗೋ ಹೊತ್ತಲ್ಲಿ ಮೋದಿ ಅಬ್ಬರಾನೇ ಇಲ್ಲವಾಗಿದೆ. ಇದು ಬಿಜೆಪಿ ಸರ್ಕಾರ ಅಥವಾ ಮೋದಿ ಸರ್ಕಾರ ಅನ್ನುವಂಥ ಮಾತು ಮರೆಯಾಗಿ ಹೋಗಿದೆ. ಮೋದಿಗೆ ಗ್ಯಾರಂಟಿಗಳ ಸದ್ಯ ಅಡಗೋಗಿದೆ. ಇದು NDA ಸರ್ಕಾರ ಮಾತ್ರವಾಗಿದೆ. ಪ್ರಮಾಣ ವಚನಕ್ಕೂ ಮೊದಲು ಮೋದಿ ತಮ್ಮ ಪಕ್ಕ ಕುಳಿತಿದ್ದಂಥ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮನಬಿಚ್ಚಿ ಮಾತಾಡ್ತಾ ಇರೋ ಹಾಗೆ ಕಾಣಿಸ್ತು. ಅದು ಬಹುಶಃ ತೋರಿಕೆನೇ ಆಗಿದ್ರು ಹಿಂದಿನ ಹಲವು ಸಂದರ್ಭಗಳಲ್ಲಿ ಅವ್ರ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಇರ್ತಾ ಇದ್ದಂಥ ಮೋದಿ ಈಗ ಹಾಗಿರೋದಕ್ಕೆ ಆಗದಂಥ ಸ್ಥಿತಿ ಉಂಟಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ. ಯಾರನ್ನ ಇದ್ದಕ್ಕಿದ್ದ ಹಾಗೆ ಬದಿಗೆ ಸರಿಸಲಾಗಿತ್ತು, ಆ ಇಬ್ಬರು ಮಾಜಿ ಸಿಎಂಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಮನೋಹರ್ ಲಾಲ್ ಖಟ್ಟರ್ ಅವರು ಮೋದಿ ಸಂಪುಟದೊಳಗೆ ಬಂದಿದ್ದಾರೆ. ಯಾರ ಹೆಸರು ಮುನ್ನೆಲೆಗೆ ಬರಬಾರ್ದು, ಯಾವ ಖಾತೆಯ ಮಂತ್ರಿಯ ಹೆಸರು ಮುಖ್ಯ ಆಗಬಾರ್ದು, ಮೋದಿ ಹೆಸರು ಒಂದೇ ಕಾಣಿಸ್ತಾ ಇದ್ದಂಥ ಈ ಹಿಂದಿನ ಸನ್ನಿವೇಶಕ್ಕೂ ಈಗ ಕಾಣಿಸ್ತಾ ಇರುವಂಥ ವಾತಾವರಣಕ್ಕೂ ಇರುವ ಅಂತರವನ್ನು ನೋಡಿದ್ರೆ ಇನ್ನು ಮುಂದೆ ಏನೇನೆಲ್ಲ ಬದಲಾವಣೆಗಳಾಗಬಹುದು. ತನ್ನನ್ನು ದೇವರೇ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಂಥ ಮೋದಿ ಚುನಾವಣೆಯುದ್ದಕ್ಕೂ ಧರ್ಮವನ್ನು ಬಳಸ್ಕೊಂಡು ಜನರೆದುರು ಆಟವಾಡೋದಕ್ಕೆ ನೋಡಿದಂಥ ಮೋದಿ ಈಗ ಅದೆಷ್ಟು ದುರ್ಬಲರ ಕಾಣಿಸ್ತಾ ಇದ್ದಾರಲ್ವ. RSS ಕೂಡ ಒಂದು ಹಂತದಲ್ಲಿ ಇಂಥದೊಂದು ಸ್ಥಿತಿಯನ್ನು ಅಪೇಕ್ಷೆ ಮಾಡಿತ್ತ. ತನ್ನ ಅಸ್ತಿತ್ವವೇ ಗೌಣವಾಗ್ತಾ ಇರೋದ್ರ ಬಗ್ಗೆ ಆತಂಕಗೊಂಡಿದ್ದ ಅದು ಬೇಕು ಅಂತಾನೆ ಬಿಜೆಪಿಯಿಂದ ದೂರ ಇದ್ದು ನೋಡುವಂಥ ತನ್ನ ಪ್ರಯೋಗದಲ್ಲಿ ಈಗ ಗೆದ್ದಿದೆಯಾ? ಈ ಒಟ್ಟಾರೆ ಬದಲಾವಣೆ ಮೋದಿ 3ನೇ ಅವಧಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಲಿದೆ? ಈಗಾಗಲೇ ಇಂಡಿಯಾ ಒಕ್ಕೂಟ ತಾನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಿ ಹೇಳಿದೆ. ಆದರೆ ಇಂಥದ್ದೊಂದು ಸವಾಲು ಮೋದಿ 3ನೇ ಅವಧಿಗೆ ಎದುರಾಗಲಿರೋದು ಇಂಡಿಯಾ ಮೈತ್ರಿಕೂಟದಿಂದ ಮಾತ್ರ ಅಲ್ಲ. NDA ಭಾಗವಾಗಿರುವಂಥ TDPಯ ಚಂದ್ರಬಾಬು ನಾಯ್ಡು ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ಸೂಕ್ತ ಸಮಯದಲ್ಲಿ ಸೂಕ್ತ ಹೆಜ್ಜೆ ಇಡೋದ್ರ ಬಗ್ಗೆ JDU ನಾಯಕ ನಿತೀಶ್ ಕುಮಾರ್ ಕೂಡ ಯೋಚನೆ ಮಾಡಬಹುದು. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಬರಲಿದೆ ಮತ್ತು ಅದೆಲ್ಲವೂ ರಾಜ್ಯಗಳ ಚುನಾವಣೆಗಳೊಂದಿಗೆ ಶುರುವಾಗಲಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣಾ ಆಯೋಗ ರಾಜ್ಯ ಚುನಾವಣೆಗಳ ಬಗ್ಗೆಯೂ ಅಧಿಸೂಚನೆಯನ್ನು ಹೊರಡಿಸಬೇಕಾಗತ್ತೆ. ಮೋದಿ ಸರ್ಕಾರದ ಹೌದಪ್ಪ ಅನ್ನೋ ಹಾಗಿದ್ದಂಥ ಈ ಚುನಾವಣಾ ಆಯೋಗ ಅದಕ್ಕಾಗಿಯೇ ಸತತ ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು. ವಿಧಾನಸಭೆ ಚುನಾವಣೆಗಳಿಗೆ ಹೋಗೋ ಮೊದಲೇ ಮೋದಿ ಎದುರಲ್ಲಿ ವಿಪಕ್ಷಗಳ ಸವಾಲು ಬೃಹತ್ ಆಕಾರದಲ್ಲಿ ಬೆಳಿಬಹುದಾ? 4 ತಿಂಗಳು ಕಾದು ನೋಡೋಣ ಅಂತ ಶರದ್ ಪವಾರ್ ಹೇಳಿದ್ದಾರೆ. ಅಂದರೆ ಈ ವರ್ಷದ ಡಿಸೆಂಬರ್ವರೆಗೆ. ಅಲ್ಲಿಯವರೆಗೆ ಹರಿಯಾಣದಲ್ಲಿ, ಜಾರ್ಖಂಡ್ನಲ್ಲಿ, ಮಹಾರಾಷ್ಟ್ರದಲ್ಲಿಯೂ ಸರ್ಕಾರ ಬದಲಾಗಲೂಬಹುದು. ಬಿಜೆಪಿ ಎದುರಿನ ಸವಾಲು ಬೆಳೆದುಕೊಳ್ಳಲಿದೆ. ಈಗಾಗಲೇ ಮತಗಳ ಸಮೀಕರಣವೇ ಬದಲಾಗಿದೆ. ಧ್ರುವೀಕರಣ ರಾಜಕಾರಣದ ತಂತ್ರನೂ ಪೆಟ್ಟು ತಿಂದಿದೆ. ಹಿಂದುತ್ವದ ಆಟವು ನಡೆಯದ ಹಾಗಾಗಿದೆ. ಹೀಗಿರುವಾಗ ಈಗಿನ ಸರ್ಕಾರ ಹೇಗೆ ನಡೆಯಲಿದೆ? ಅದರ ವಿರುದ್ಧ ವಿಪಕ್ಷ ಮೈತ್ರಿಕೂಟ ಏನು ಮಾಡಲಿದೆ? ಅಥವಾ NDA ಒಳಗೆ ಅಂತಹ ತಂತ್ರಗಳು ಬಲಗೊಳ್ಳಲಿವೆಯಾ? ದೇಶದುದ್ದಕ್ಕೂ ಯಾತ್ರೆ ಕೈಗೊಂಡಿದ್ದಂಥ ರಾಹುಲ್ ಗಾಂಧಿ ಮೊಹಬ್ಬತ್ತಿನ ಅಂಗಡಿ ತೆರೆಯಬೇಕಿದೆ ಅಂತ ಪ್ರತಿಪಾದಿಸಿದ್ರು. ಆದರೆ ದ್ವೇಷವನ್ನೇ ಹರಡೋದಿಕ್ಕೆ ಬಯಸಿದಂಥ ಮೋದಿಯ ಬಿಜೆಪಿ ಈಗ ಬಲವಿಲ್ಲದಂತಾಗಿ ಬಿದ್ದಿದೆ. ಮುಸ್ಲಿಮರ ವಿರುದ್ಧ ಮೋದಿ ಮತ್ತವ್ರ ಪರಿವಾರ ದ್ವೇಷವನ್ನ ಹೇಗೆಲ್ಲ ಹರಡೋದಿಕ್ಕೆ ನೋಡ್ತು ಅನ್ನೋದನ್ನ ಕಂಡಿದ್ದೀವಿ. ಜಾತಿ ಜನಗಣತಿಯ ವಿಚಾರ ಎಂಥ ಜಾಗೃತಿಯನ್ನು ತಂದು ಬಿಟ್ಟಿತು ಅಂತಂದ್ರೆ ಅದೊಂದು ದೊಡ್ಡ ಪರಿವರ್ತನೆಗೆ ದೇಶಾದ್ಯಂತ ಕಾರಣ ಆಯಿತು. ಭಯವನ್ನೇ ಮೂಡಿಸುತ್ತಾ ಭಯದಲ್ಲೇ ಕೆಡವುತ್ತ ರಾಜಕಾರಣ ಮಾಡಿದವರು ಈಗ ಸ್ವತಃ ತಾವೇ ಭಯದಲ್ಲಿ ಬೀಳುವಂತಹ ಸ್ಥಿತಿ ಬಂದಿದೆ. ಈ 10 ವರ್ಷಗಳಲ್ಲಿ ಕಂಡಿದ್ದ ಸರ್ವಾಧಿಕಾರಿ ನಡೆ ಮುಂದಿನ 5 ವರ್ಷ ಕಾಣಿಸಲಾರದೆ ಹೋಗುತ್ತೆ.
ಅಭಿಪ್ರಾಯಗಳನ್ನು ಹೇಳಲಾರ್ದ, ಪ್ರಶ್ನೆ ಮಾಡುವವರನ್ನ ಸಹಿಸದ ಮೋದಿ ಈಗ ಮೈತ್ರಿ ಪಕ್ಷಗಳ ನಿಯಂತ್ರಣದಲ್ಲಿ ಉಳಿಬೇಕಾಗಿದೆ. ಎಲ್ಲವನ್ನ ಮುಕ್ತವಾಗಿ ಹೇಳಲು ಹೆದರಬೇಕಾದಂಥ ಸನ್ನಿವೇಶದಲ್ಲಿ ಮತದಾರರು ತಮ್ಮ ಮೌನದ ತಾಕತ್ತನ್ನು ತೋರಿಸಿದ್ದಾರೆ. ಮೀಡಿಯಾವನ್ನ ಬೆದರಿಸಿ ಹಿಡಿತದಲ್ಲಿ ಇಟ್ಕೊಂಡು ತಮ್ಮ ಆಟ ಆಡಬಹುದು ಅಂತ ಅಂದ್ಕೊಂಡಿದ್ದವರ ಭ್ರಮೆಯೂ ಕೂಡ ಕಳಚಿ ಬಿದ್ದಿದೆ. ಗೋಧಿ ಮೀಡಿಯಾಗಳ ಮೋದಿ ಗುಣಗಾನಕ್ಕೆ ಜನ ಮರಳಾಗ್ಲೂ ಇಲ್ಲ. 400 ಪಾರ್ ಅಂತ ದುರಹಂಕಾರದೊಂದಿಗೆ ಹೊರಟವರಿಗೆ ಮತದಾರರು ಸರಿಯಾದ ಹೊಡೆತವನ್ನೇ ಕೊಟ್ಟಿದ್ದಾರೆ. ದೇಶದ ತುಂಬ ಆತಂಕ ಸೃಷ್ಟಿಸಲು, ವಿಪಕ್ಷಗಳನ್ನು ಭಯದಲ್ಲಿಡಲು ಇಡಿ, ಸಿಬಿಐ, ಐಟಿ ಅಂತ ತನಿಖಾ ಏಜೆನ್ಸಿಗಳನ್ನು ಅಸ್ತ್ರವಾಗಿ ಬಳಸಲಾಯಿತು. ವಿರೋಧಿಗಳನ್ನು ವರ್ಷಗಟ್ಟಲೆ ಜೈಲಿನಲ್ಲೇ ಇಟ್ಟು ಕೊಳೆಸಲಾಯಿತು. ಇನ್ನು ಜೈಲಿಗೆ ಕಳಿಸುವಂಥ ಮಾತುಗಳನ್ನು ಬಹಿರಂಗವಾಗಿಯೇ ಆಡಲಾಯಿತು. ಅದೆಲ್ಲದರ ಪರಿಣಾಮವಾಗಿ ಅಲ್ಪಮತದ ಸರ್ಕಾರ ಈಗ NDA ಅಡಿಯಲ್ಲಿ ರಚನೆಯಾಗಿದೆ. ಬಿಜೆಪಿಗೆ ಬೇಕಾದವರೆಲ್ಲರ ಕೇಸ್ಗಳು ಕ್ಲೋಸ್ ಆದವು. ತನ್ನ ಮೇಲಿದಂತಹ ಕೇಸ್ಗಳನ್ನು ಆದಿತ್ಯನಾಥ್ ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಇಲ್ಲವಾಗಿಸಿದ್ದು ನಡೀತು. ಇವೆಲ್ಲವೂ ಈಗ ಅದೇ ಬಿಜೆಪಿ ಸರ್ಕಾರಕ್ಕೆ ಪ್ರತಿ ಸವಾಲುಗಳಾಗಿ ನಿಲ್ಲಲಿವೆ ಅನ್ನೋದಂತೂ ನಿಜ. ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿಯಾಗಿರುವ ಸೋನಿಯಾ ಗಾಂಧಿ ಅವರು ತಾವೀಗ ಪ್ರಬಲರಾಗಿದ್ದೀವಿ, ಈ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಎಲ್ಲ ಕಟು ಸತ್ಯಗಳನ್ನು ಹಿಂದಿನ ಮೋದಿ ಸರ್ಕಾರ ಮರೆಮಾಚುತ್ತಾನೆ ಬಂದಿತ್ತು. ಕೆಲವು ಶ್ರೀಮಂತರು ಒಂದು ಕಡೆ ಇರುವಾಗ ಕೋಟಿಗಟ್ಟಲೆ ಮಂದಿ ಖಾಲಿ ಹೊಟ್ಟೆಲಿರುವಂತಹ ಸ್ಥಿತಿ, ಅಂಥ ತೀವ್ರ ಅಸಮಾನತೆ ಈ ದೇಶದ ಕರಾಳ ಸತ್ಯಗಳಲ್ಲಿ ಒಂದು. ಆದರೆ ಮೂರನೇ ಆರ್ಥಿಕತೆ $1 ಟ್ರಿಲಿಯನ್ ಸದ್ದುಗಳಲ್ಲಿ ಇನ್ನಷ್ಟು ಭ್ರಮೆಗಳನ್ನೇ ಸೃಷ್ಟಿಸೋದು ನಡೀತು. ಇಲ್ಲಿನ ಅವಸ್ಥೆಯನ್ನ ಕಂಡು ಕಳೆದ 5 ವರ್ಷಗಳಲ್ಲಿ 11,000 ಉದ್ಯಮಿಗಳು ದೇಶವನ್ನೇ ಬಿಟ್ಟು ಹೋದ್ರು. ಇನ್ನೊಂದು ಕಡೆಗೆ ಮೋದಿ ಜೊತೆಗೆ ಕಾಣಿಸ್ಕೊಳ್ತಾ ಪೋಸ್ ಕೊಡ್ತಿದ್ದವ್ರೆ ದೇಶದ ಬ್ಯಾಂಕ್ಗಳಿಗೆಲ್ಲ ಪಂಗ್ನಾಮ ಹಾಕಿ ಪರಾರಿಯಾದ್ರು. ಜನ ಇದೆಲ್ಲವನ್ನ ಗಮನಿಸುತ್ತಲೇ ಇದ್ರು ಮತ್ತು ಬಿಜೆಪಿಯನ್ನು ಸೋಲಿಸಿದ್ರು. ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್, ಗೋವಾ ಹೀಗೆ ಚುನಾಯಿತ ಸರ್ಕಾರಗಳಿದ್ದಂಥ ರಾಜ್ಯಗಳಲ್ಲಿ ಸರ್ಕಾರವನ್ನು ಬೀಳಿಸಿ ಅಪ್ರಜಾಸತ್ತಾತ್ಮಕವಾಗಿ ಅಧಿಕಾರಕ್ಕೆ ಏರಿದಂಥ ಬಿಜೆಪಿಯ ರೀತಿಯನ್ನು ಕೂಡ ಜನ ಗಮನಿಸಿದ್ರು. ಕೋಟಿಗಟ್ಟಲೆ ದುಡ್ಡಿನ ಮೂಲಕ ಶಾಸಕರನ್ನ ಖರೀದಿಸಿ ತಾವು ಅಧಿಕಾರಕ್ಕೆ ಬರುವ ಮತ್ತದನ್ನ ದೊಡ್ಡ ಸಾಧನೆ ಅನ್ನುವಂಥ ಬೀಗುವ ನಡೆಯನ್ನು ಕೂಡ ಜನ ಗಮನಿಸಿದ್ರು. ಚುನಾವಣಾ ಬಾಂಡ್ ಹಗರಣ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬಯಲಾದ್ರು. ಆ ಕಾನೂನನ್ನ ನ್ಯಾಯಾಲಯ ಅಸಂವಿಧಾನಿಕ ಅಂತ ಹೇಳಿದ್ರು ಕೂಡ ಹಿಂದಿನ ಮೋದಿ ಸರ್ಕಾರ ಇನ್ನಷ್ಟು ಭಂಡತನದಿಂದಲೇ ನಡೆದುಕೊಂಡಿತ್ತು. ಜನರು ಅದನ್ನೂ ಕೂಡ ಗಮನಿಸಿದ್ರು. ಪ್ರಜಾಪ್ರಭುತ್ವ ಅನ್ನೋದು ಜನರ ಸರ್ಕಾರ. ಆದರೆ ತನ್ನನ್ನು ತಾನೇ ಬೋಧಕ ಅನ್ನುವಂತೆ ಪೋಸ್ ಕೊಟ್ಟವರು ಜನರಿಂದ ತಿಳಿಯೋದು ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಜನರು ಈಗ ಮತಗಳ ಮೂಲಕ ಪಾಠ ಕಲಿಸಿದ್ದಾರೆ. ಮನಸ್ಸೋ ಇಚ್ಛೆ ಆಡಳಿತ ನಡೆಸಿದವರು ಈಗ ಮಿತ್ರ ಪಕ್ಷಗಳ ಹಿಡಿತದಲ್ಲಿದ್ದಾರೆ. ಉದ್ಯಮಿ ಮಿತ್ರನನ್ನ ಬೆಳೆಸೋದಿಕ್ಕೋಸ್ಕರ ಅಧಿಕಾರವನ್ನು ಬಳಸ್ಕೊಂಡವರು ಈಗ ಅಧಿಕಾರದಲ್ಲಿ ಇದ್ರೂ ಕೂಡ ಇಲ್ಲದಂಥ ಸ್ಥಿತಿಯಲ್ಲಿದ್ದಾರೆ. ಮಿತ್ರ ಪಕ್ಷಗಳ 10 ಹಲವು ಷರತ್ತುಗಳನ್ನು ಪೂರೈಸುತ್ತಾ ಸಂಭಾಳಿಸಬೇಕಾದಂಥ ಅನಿವಾರ್ಯತೆ ಅವರೆದುರಿದೆ. ಸ್ವಲ್ಪ ಎಡವಟ್ಟಾದರೂ ವಿಪಕ್ಷ ಒಕ್ಕೂಟ ಕಾದು ನಿಂತಿದೆ. ಈಗ ಸರ್ಕಾರದೆದುರಿರುವಂತಹ ಸವಾಲುಗಳು ಸಣ್ಣವಲ್ಲ ಮತ್ತು ಅವು ಮೋದಿಗೆ ಇನ್ನು ಮುಂದಿನ ಪ್ರತಿ ದಿನ ಕೂಡ ಪಾಠ ಹೇಳಲಿವೆ. ಪರೀಕ್ಷೆ ಗೆಲ್ಲೋದು ಮೋದಿ ಪಾಲಿಗೆ ಸುಲಭ ಅಂತೂ ಇಲ್ಲ. ಆದರೆ ಮೋದಿ, ಅಮಿತ್ ಶಾ ಅವರ ಈ 10 ವರ್ಷಗಳ ಅವಧಿಯ ಆಡಳಿತ ವೈಖರಿಯನ್ನು ಗಮನಿಸಿದ್ರೆ ಈ ಸ್ಥಿತಿಯಿಂದ ಹೊರಬರುವಂತಹ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅನ್ನೋದಂತೂ ನಿಜ. ಸರಳ ಬಹುಮತಕ್ಕೆ ಬೇಕಾದ ಉಳಿದ 32 ಸ್ಥಾನ ತುಂಬುವ ಕಡೆಗೆ ನಿಶ್ಚಳವಾಗಿ ಅವ್ರ ಗಮನ ಇರಲಿದೆ. ಮಾರ್ಗದ ಬಗ್ಗೆ ಯಾವಾಗಲೂ ತಲೆಕೆಡಿಸಿಕೊಳ್ಳದ ಈ ಜೋಡಿಗೆ ಬೇಕಾಗಿರೋದು ಕೇವಲ ಉದ್ದೇಶ ಸಾಧನೆ. 32 ಸ್ಥಾನ ಯಾವ ಮಾರ್ಗದಿಂದಲಾದರೂ ಬಿಜೆಪಿಗೆ ಸಿಕ್ಕಿದ್ದೇ ಆದರೆ ಮತ್ತೆ ಈ ಜೋಡಿ ಹಳೆ ಖದರ್ಗೆ ಮರಳುತ್ತೆ. ಇದರ ಸುಳಿವು ಮಿತ್ರ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳಿಗೂ ಕೂಡ ಇದೆ. ಹಾಗಾಗಿ ಅವು ಕೂಡ ಈ ಬಾರಿ ನಿದ್ದೆಗೆ ಜಾರಲಾರವು. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.